ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್ ಆಗಿದೆ. ಸ್ಪರ್ಧೆ ಖಚಿತ ಆಗ್ತಿದ್ದ ಹಾಗೆ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ನಮ್ಮವರು ವರ್ಸಸ್ ಹೊರಗಿನವರು ಅನ್ನೋ ಅಸ್ತ್ರ ಪ್ರಯೋಗ ಈಗ ಮಂಡ್ಯದಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಮರ ಸಾರೋದಕ್ಕೆ ಕಾಂಗ್ರೆಸ್ ಈ ತಂತ್ರಕ್ಕೆ ಮೊರೆ ಹೋಗ್ತಾ ಇದೆ. ಎಚ್.ಡಿ.ಕೆ ಮಂಡ್ಯ ಜಿಲ್ಲೆಯವರಲ್ಲ ಅನ್ನೋದು ಪ್ರಚಾರದ ಕೇಂದ್ರ ಬಿಂದು. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಸ್ವಾಭಿಮಾನಿ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಶಿವಪ್ರಸಾದ್ ಕಳೆದ ಬಾರಿ ಸಂಸದೆ ಸುಮಲತಾರ ಅಸ್ತ್ರ ಆಗಿತ್ತು ಸ್ವಾಭಿಮಾನ. ಈಗ ಅದು ಕಾಂಗ್ರೆಸ್ ಬತ್ತಳಿಕೆಯಲ್ಲಿದೆಯಾ? ಕಾಂಗ್ರೆಸ್ ಪಾಲಿಗೆ ಕುಮಾರಣ್ಣ ಹೊರಗಿನವರು ಅನ್ನೋ ಈ ಕಾರ್ಡ್ ಮಂಡ್ಯದಲ್ಲಿ ವರ್ಕೌಟ್ ಆಗಬಹುದು ಅನ್ಸತ್ತಾ? ಇಂಥದ್ದೊಂದು ಪ್ರಯತ್ನಕ್ಕೆ ಈಗ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಚಲುವರಾಯಸ್ವಾಮಿ ಅವರು ಈ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಈಗಾಗಲೇ ಅವರು ತಮ್ಮ ಹೇಳಿಕೆಯಲ್ಲಿ ಮಂಡ್ಯ ಜಿಲ್ಲೆಯನ್ನ ಬೇರೆ ದೃಷ್ಟಿಯಿಂದ ನೋಡಬೇಡಿ, ನಮಗೆ ಸ್ಥಳೀಯರಿಗೆ ಅವಕಾಶ ಕೊಟ್ಟಿದ್ದೀವಿ, ಹಾಗಾಗಿ ಮತದಾರರು ಕೂಡ ಆಶೀರ್ವಾದ ಮಾಡ್ತಕ್ಕಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆ ಮೂಲಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಸ್ವಾಭಿಮಾನದ ಅಸ್ತ್ರವನ್ನ ಮಂಡ್ಯ ಜಿಲ್ಲೆಯ ನಾಯಕರು ಪ್ರಯೋಗ ಮಾಡಿದ್ರು, ಈಗ ಅದೇ ಮಾದರಿಯನ್ನು ಕೂಡ ಈಗ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಚಲುವರಾಯಸ್ವಾಮಿ ಅವರು ಪ್ರಯೋಗ ಮಾಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರ ಆಯ್ಕೆ ಬಹುತೇಕ ಖಚಿತ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಾಯಕರಿಗೆ, ಅಂದ್ರೆ ಸ್ಥಳೀಯ ಅಭ್ಯರ್ಥಿಗೆ ನಾವು ಟಿಕೆಟ್ ಅನ್ನ ನೀಡೋದ್ರ ಮುಖಾಂತರ ಹೊರಗಿನವರಿಗೆ ಅವಕಾಶ ಇಲ್ಲ, ಹೊರಗಿನವರು ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಮಂಡ್ಯ ಜನ ಒಪ್ಪೋದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಚಲುವರಾಯಸ್ವಾಮಿ ಅವರು ನೀಡೋದ್ರ ಮುಖಾಂತರ ಒಂದ್ ಕಡೆ ಹೊರಗಿನವರು ವರ್ಸಸ್ ಒಳಗಿನವರು ಅಂದ್ರೆ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಈ ವಿಚಾರ ಕುರಿತಂತೆ ಈಗಾಗಲೇ ಜೆಡಿಎಸ್ ನ ಹಲವು ನಾಯಕರು ಕುಮಾರಸ್ವಾಮಿ ಅವರಿಗೆ ಯಾವುದೇ ಒತ್ತಡವನ್ನು ಹಾಕಿದ್ರು ಸಹಿತವಾಗಿ ಮಂಡ್ಯದ ಮತದಾರ ಪ್ರಭುಗಳೇನಾದ್ರೂ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದೇ ಆದಲ್ಲಿ ಫಲಿತಾಂಶದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಜೊತೆಗೆ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರನ್ನ ಪಡೆ ಜೊತೆಗೆ ಮಾಜಿ ಶಾಸಕರು ಜೊತೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದ್ರಿಂದ ಈ ಬಾರಿಯ ಮಂಡ್ಯ ಲೋಕಸಭಾ ಕಣ ಜಿದ್ದಾಜಿದ್ದಿನ ಪೈಪೋಟಿಯಿಂದ ಕೂಡಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿದ್ದು, ಸದ್ಯ ಒಂದು ವೇಳೆ ಸ್ವಾಭಿಮಾನಿ ಮತದಾರರು ಏನಾದ್ರೂ ಈಗ ಕಾಂಗ್ರೆಸ್ನ ನಾಯಕರುಗಳು ಹೇಳಿದಂತೆ ಹೊರಗಿನವರು ವರ್ಸಸ್ ಒಳಗಿನವರು ಜೊತೆಗೆ ಸ್ವಾಭಿಮಾನದ ಅಸ್ತ್ರ ಏನಾದ್ರೂ ಪ್ರಯೋಗ ಮಾಡಿದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮತ್ತೊಂದು ಯಾವ್ದಾದ್ರು ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡ್ತಾರಾ? ಖಂಡಿತವಾಗಿಯೂ ಈ ಬಾರಿಯ ಮಂಡ್ಯ ಮತದಾರರು ಏನಾದ್ರೂ ಸ್ಥಳೀಯ ಅಭ್ಯರ್ಥಿಯನ್ನ ನೋಡ್ತಾರಾ, ಅಥವಾ ಕುಮಾರಸ್ವಾಮಿ ಅವರು ಮತ್ತೆ ಅವರು ಮಾಜಿ ಸಿಎಂ ಆಗಿದ್ದಂತ ವಿಚಾರ ಜೊತೆಗೆ ಜೆಡಿಎಸ್ ಸದ್ಯದಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳು ಜೊತೆಗೆ ಕೇಂದ್ರದಲ್ಲಿ ಏನಾದ್ರೂ ಮೋದಿ ಅವರೇ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಈ ಅಂಶಗಳನ್ನೇನಾದ್ರೂ ನೋಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಅದೇನೇ ಇದ್ರೂ ಸಹಿತವಾಗಿ ಈಗ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದಾಗಿ ಚಲುವರಾಯಸ್ವಾಮಿ ಅವರು ಆಕ್ಟಿವ್ ಆಗೋದ್ರ ಜೊತೆಗೆ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡಿರೋದ್ರಿಂದ ಸಹಜವಾಗಿ ಮತದಾರರು ಯಾರ ಮಾತಿಗೆ ಮನ್ನಣೆ ನೀಡ್ತಾರೆ, ಹೆಚ್ಚು ಪೈಪೋಟಿಯಿಂದ ಕೂಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸ್ವಾಭಿಮಾನದ ಅಸ್ತ್ರ ಪ್ರಯೋಗವಾಗುತ್ತಾ, ಇಲ್ಲ ಕುಮಾರಸ್ವಾಮಿ ಅವರಿಗೆ ಕಳೆದ ಬಾರಿ ತೋರದಂತ ಅಭಿಮಾನದಂತೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಅಭ್ಯರ್ಥಿ ಆಗಿರೋದ್ರಿಂದ ಅವ್ರಿಗೆ ಮನ್ನಣೆ ನೀಡ್ತಾರೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಶುರುವಾಗಿರೋದ್ರಿಂದ ಸದ್ಯ ಈಗ ಬಿಜೆಪಿ ನಾಯಕರು ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ. ಹಾಗಾಗಿ ದೇವೇಗೌಡರು ಮತ್ತೆ ಮೋದಿ ಅವರು ಜಂಟಿ ಪ್ರಚಾರವನ್ನ ಮಂಡ್ಯದಲ್ಲಿ ಆರಂಭ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇರೋದ್ರ ಜೊತೆಗೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರುಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ ತರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿರೋದ್ರಿಂದ ಸಹಜವಾಗಿ ಸ್ವಾಭಿಮಾನಿ ಮತದಾರರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.